ಇನ್ನು ಎರಡನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಉದ್ಯಮಿಗೆ ನಟಿ ಕೃಷಿ ತಾಪಂಡ ಬಾಯ್ ಫ್ರೆಂಡ್ ನಿಂದ ಬ್ಲಾಕ್ ಮೇಲ್. ಉದ್ಯಮಿ ಅರವಿಂದ ರೆಡ್ಡಿಗೆ ಬ್ಲಾಕ್ ಮೇಲ್ ಪತ್ರವನ್ನ ರವಾನೆ ಮಾಡಿದ್ದಾನೆ. ಅಂದ್ರೆ ಅದರಲ್ಲಿ ಹೆಸರು ಇರಲಿಲ್ಲ, ಒಂದು ಸೈನ್ ಕೂಡ ಇರಲಿಲ್ಲ, ಅಡ್ರೆಸ್ ಕೂಡ ಇರಲಿಲ್ಲ. ಒಂದು ಅನಾಮಧೇಯ ಪತ್ರ ಬರುತ್ತೆ. ಯಾರದ್ದು ಇದು ಅಂತ ಬೆನ್ನಟ್ಟು ಹೋದಾಗ ಗೊತ್ತಾಗಿದೆ ಇದು ಆ ಕೃಷಿ ತಾಪಂಡ ಇದಾರಲ್ಲ ನಟಿ, ಆಕೆಯ ಬಾಯ್ ಫ್ರೆಂಡ್ ಅಂತ ಹೇಳಿ. ಜನವರಿ 24ರಂದು ಪೋಸ್ಟ್ ನಲ್ಲಿ ಕೋಟಿ ಹಣ ಕೊಡುವಂತೆ ಪತ್ರವನ್ನ ಬರೆದಿದ್ದ. ಬ್ಲೂ ಡಾರ್ಟ್ ಕೊರಿಯರ್ ಮೂಲಕ ಬ್ಲಾಕ್ ಮೇಲ್ ಪತ್ರವನ್ನ ಕಳಿಸಿದ್ದ ವೈಶಾಖ್. ಅಡ್ರೆಸ್ ಸೈನ್ ಇಲ್ಲದ ಅನಾಮಧೇಯ ಬೆದರಿಕೆ ಪತ್ರವನ್ನ ಕಳಿಸಿದ್ದ ಈ ಆರೋಪಿ 6 ರಿಂದ 7 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ. 6 ರಿಂದ 7 ಕೋಟಿ ರೂಪಾಯಿ ಕೊಡಬೇಕು, ನಾವೇ ಸ್ಥಳವನ್ನ ಸೂಚಿಸ್ತೇವೆ, ಆ ಸ್ಥಳದಲ್ಲಿ ಬಂದು ಹಣ ಕೊಡಬೇಕು ಅಂತ ಪತ್ರದಲ್ಲಿ ಬರೆದಿದ್ದ. ಸೊ ಇದರಿಂದ ನೇರವಾಗಿ ಅರವಿಂದ ರೆಡ್ಡಿ ಅವರು ಏನ್ ಮಾಡ್ತಾರೆ, ಉದ್ಯಮಿ ಕಮ್ ನಿರ್ಮಾಪಕ ಆ ಪತ್ರವನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ನೋಡಿ ಸರ್, ಹಿಂಗೆ ಪತ್ರ ಬಂದಿದೆ, ಯಾರೇನೋ ಗೊತ್ತಿಲ್ಲ, ತನಿಖೆ ಮಾಡಿ ಅಂತ ಹೇಳಿ. ಸೊ ಪೊಲೀಸ್ನವರು ಬೆನ್ನಟ್ಟು ಹೋದಾಗ ಅವ್ರಿಗೆ ಶಾಕ್ ಆಗಿದೆ. HAL ಪೊಲೀಸರು ನಟಿಯ ಬಾಯ್ ಫ್ರೆಂಡ್ ನ ಅರೆಸ್ಟ್ ಮಾಡಿದ್ದಾರೆ. ಹೆಸರು ವೈಶಾಖ್. ನಟಿ ಕೃಷಿ ತಾಪಂಡ ಮನೆಯಲ್ಲೇ ಆರೋಪಿಯ ಅಂದ್ರೆ ವೈಶಾಖ್ ಇದಾನಲ್ಲ ಆತನ ಮೊಬೈಲ್ ಸಿಕ್ಕಿದೆ ಕೃಷಿ ತಾಪಂಡ ಅವರ ಮನೆಯಲ್ಲಿ. ಆದ್ದರಿಂದ ಬ್ಲಾಕ್ ಮೇಲ್ ಕೇಸ್ನಲ್ಲಿ ಈಗ ನಟಿ ಕೃಷಿ ತಾಪಂಡಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಬ್ಲಾಕ್ ಮೇಲ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಹಾಗಾದ್ರೆ ನಟಿ ಕೃಷಿ ತಾಪಂಡ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ, ಈ ನಿರ್ಮಾಪಕ ಅಥವಾ ಉದ್ಯಮಿ ಏನಿದಾರಲ್ಲ AVR ಅರವಿಂದ್ ರೆಡ್ಡಿ ಅವರು, ಸೊ ಇವರು ಮತ್ತು ಕೃಷಿ ತಾಪಂಡ ನಡುವೆ ಒಂದು ಸಂಬಂಧ ಇತ್ತು, ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋ ನಿಟ್ಟಿನಲ್ಲಿ ಒಂದು ವಿಚಾರ ಕೂಡ ಹೊರಗಡೆ ಬಂದಿತ್ತು ಕಳೆದ ಕೆಲವು ದಿನಗಳ ಹಿಂದೆ. ಸೊ ಅದಾದ ನಂತರ ಇಬ್ಬರು ಕೂಡ ಅವರವರ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ರು ಮತ್ತು ಅವರ ಸಂಬಂಧ ಹಾಳಾಗೋದಕ್ಕೆ ಈ ವೈಶಾಖ್ ಅನ್ನೋ ವ್ಯಕ್ತಿನೇ ಕಾರಣ ಅಂತ ಕೂಡ ಉದ್ಯಮಿ ಅರವಿಂದ್ ರೆಡ್ಡಿ ಅವರು ಹೇಳ್ದಂಗಿತ್ತು. ಅಂದ್ರೆ ಆಕೆಗೆ ಮತ್ತೊಬ್ಬ ಬಾಯ್ ಫ್ರೆಂಡ್ ಇದ್ದ ನಾನಿದ್ದಾಗ್ಲೂ ಕೂಡ ಅನ್ನೋ ನಿಟ್ಟಿನಲ್ಲಿ. ಸೊ ಇದೇ ವೈಶಾಖ್ ಈಗ ಅರವಿಂದ ರೆಡ್ಡಿ ಅವರಿಗೆ ಬ್ಲಾಕ್ ಮೇಲ್ ಪತ್ರವನ್ನ ರವಾನೆ ಮಾಡಿದ್ದ. ಅದರಲ್ಲಿ ಹೇಳ್ತಾನೆ, ಅದರಲ್ಲಿ ಬರೆದಿದ್ದಂತ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ 6-7 ಕೋಟಿ ರೂಪಾಯಿ ಹಣ ಕೊಡಬೇಕು, ಜೊತೆಗೆ ಆ ನಟಿಯ ಜೊತೆಗೆ ಇರುವಂತ ಗಲಾಟೆಯನ್ನ ಇಲ್ಲಿಗೆ ಕೈ ಬಿಡಬೇಕು, ಜೊತೆಗೆ ರಾಜಿ ಸಂಧಾನ ಮಾಡ್ಕೊಳ್ಬೇಕು, ನಾವು ಸೂಚಿಸಿದ ಸ್ಥಳಕ್ಕೆ 6 ಕೋಟಿ ಇಲ್ಲ 7 ಕೋಟಿ ಹಣವನ್ನ ತಂದು ಕೊಡಬೇಕು, ಇಲ್ಲ ಅಂತ ಅಂದ್ರೆ ನಿನ್ನನ್ನ ಕೊಲೆ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪತ್ರದಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಿರೀಶ್, ಈ ಪ್ರಕರಣ ಅಂದ್ರೆ ಈ ಕೃಷಿ ತಾಪಂಡ ಮತ್ತು AVR ಪ್ರಕರಣ ಕಳೆದ ಕೆಲವು ದಿನಗಳ ಹಿಂದೆ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿತ್ತು. ಬಟ್ ಈಗ ಏಕಾಏಕಿ ಆಕೆಯ ಬಾಯ್ ಫ್ರೆಂಡ್ ನ ಅರೆಸ್ಟ್ ಮಾಡಿದ್ದಾರೆ. ಆ ಪತ್ರದಲ್ಲಿ ಏನು ಬರೆಯಲಾಗಿತ್ತು, ಜೊತೆಗೆ ಇದರಲ್ಲಿ ಕೃಷಿ ತಾಪಂಡ ಅವರ ಪಾತ್ರ ಏನಾದರೂ ಇದೆಯಾ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನು ಕೃಷಿ ತಾಪಂಡ ಹಾಗೂ AVR ರೆಡ್ಡಿ ಇದ್ದಾರೆ, ಇವರಿಬ್ಬರ ಒಂದು ಪ್ರಕರಣ ಅಥವಾ ಇವರಿಬ್ಬರ ಮಧ್ಯೆ ಒಂದು ನಡೆದ ಜಗಳ ಏನಿತ್ತು ಸಾಕಷ್ಟು ದಿನಗಳ ಹಿಂದೆ ಕೋರ್ಟ್ ಹಾಗೂ ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿತು. ನಂತರದಲ್ಲಿ ಇಬ್ಬರು ಸಹ ಒಂದು ಮಟ್ಟಕ್ಕೆ ಸಮಾಧಾನ ಆಗಿದ್ರು ಅಂತಾನೆ ಹೇಳ್ಬೋದು. ಆದರೆ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ. ಅದು ಯಾವ ರೀತಿ ಅಂತ ನಾವು ನೋಡ್ತಾ ಹೋದ್ರೆ, ಏನು ಕೃಷಿ ತಾಪಂಡ ಅವರು ಒಂದು ಭಾಗದಲ್ಲಿ ಬಾಯ್ ಫ್ರೆಂಡ್ ಅಸ್ತ್ರವನ್ನ ಬಳಸ್ಕೊಂಡ್ರ ಅನ್ನೋ ಚರ್ಚೆ ಕೂಡ ವ್ಯಾಪಕವಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣವನ್ನು ನಾವು ನೋಡ್ತಾ ಹೋದ್ರೆ, ಏನು ಜನವರಿ 24ನೇ ತಾರೀಕು ಒಂದು ಪತ್ರವನ್ನ ಕೊರಿಯರ್ ಮೂಲಕ AVR ರೆಡ್ಡಿ ಅವರ ಮನೆಗೆ ಕಳಿಸ್ತಾರೆ. ಸಾಧಾರಣವಾಗಿ AVR ರೆಡ್ಡಿ ಅವರು ಆ ಪತ್ರವನ್ನ ತೆಗೆದು ಓದುವ ಸಂದರ್ಭದಲ್ಲಿ ಅದಕ್ಕೆ ಏನು ಒಂದು ಅಡ್ರೆಸ್ ಯಾರಿಂದ ಬಂದಿದೆ ಅನ್ನೋದು ಇರೋದಿಲ್ಲ. ಇದರಿಂದ ಸಾಧಾರಣವಾಗಿ ಏನು ಎಲ್ಲರಿಗೂ ಸಹ ಒಂದು ರೀತಿಯ ಏನು ಭ್ರಮೆಗೆ ಒಳಪಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಫ್ರಮ್ ಮತ್ತು ಟು ಅಡ್ರೆಸ್ ಇರಬೇಕಾಗಿರೋದು ಒಂದು ಪತ್ರದಲ್ಲಿ ಇರಬೇಕಾದಂತಹ ಲಕ್ಷಣ. ಆದ್ರೆ ಈ ಒಂದು ಪತ್ರದಲ್ಲಿ ಫ್ರಮ್ ಅಡ್ರೆಸ್ ಇರಲಿಲ್ಲ. ಹೀಗಾಗಿ ಅದನ್ನು ಓದಿದ ನಂತರವಷ್ಟೇ ಅವರು HAL ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ 24ನೇ ತಾರೀಕು. ನಂತರದಲ್ಲಿ ತನಿಖೆಗೆ ಇಳಿದಂತಹ ಪೊಲೀಸರು ಆ ಮೊದಲನೇದಾಗಿ ಅಡ್ರೆಸ್ ಮಾಡೋದು ಎಲ್ಲಿಂದ ಆ ಪತ್ರ ಬಂತು ಅಂತ. ಅದಾಗೆ ಒಂದು ಕೊರಿಯರ್ ಮುಖಾಂತರ ಆ ಒಂದು ಪತ್ರ ಹೋಗಿರುತ್ತೆ. ನಂತರದಲ್ಲಿ ಆ ಪತ್ರವನ್ನು ಕಳಿಸಿದವ್ರು ಯಾರು ಅಂತ ನಾವು ನೋಡ್ತಾ ಹೋದ್ರೆ, ಒಂದು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಬಾಲಕ. ಆ ಬಾಲಕ ಏನು ಅಪ್ರಾಪ್ತ ಇರ್ತಾನೆ. ಈ ಒಂದು ಕಾರಣದಿಂದ ಆ ಬಾಲಕನ ಹೆಸರನ್ನ ಇಲ್ಲಿ ತರಲಾಗಿಲ್ಲ. ನಂತರದಲ್ಲಿ ಆ ಬಾಲಕನನ್ನ ವಿಚಾರಣೆಗೆ ಒಳಪಡಿಸಿದಾಗ ಇದರ ಮುಖ್ಯ ಯಾರು ಕಾರಣ ಇರ್ತಾನೆ, ಆತ ಏನು ಈಕೆಯ ಬಾಯ್ ಫ್ರೆಂಡ್ ಆಗಿರುವ ವೈಶಾಖ್ ಆಗಿರ್ತಾನೆ. ಹೀಗಾಗಿ ಅವನನ್ನ ಸದ್ಯ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ಮಾಡಿ ಏನು
ಏನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು. ಇದಾದ ನಂತರದಲ್ಲಿ ಇವತ್ತು ನ್ಯಾಯಾಂಗ ಬಂಧನದ ಕಡೆಯ ದಿವಸ ಆಗಿರೋದ್ರಿಂದ ಪೊಲೀಸರು ಅವರನ್ನ ಏನು ಕೋರ್ಟ್ಗೆ ಹಾಜರುಪಡಿಸಿದ್ರು. ಆ ಪತ್ರದಲ್ಲಿ ಏನಿತ್ತು ಅಂತ ನಾವು ನೋಡ್ತಾ ಹೋದ್ರೆ, ಏನು ಈ ಹಿಂದೆ ನೀನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂತಹ ಒಬ್ಬ ಮಹಿಳೆಯನ್ನ ಸಾಕಷ್ಟು ಅವಾಚ್ಯ ಪದಗಳಿಂದ ಬೈದಿದ್ದು ಅವಳ ಜೀವನವನ್ನು ಹಾಳು ಮಾಡಿದ್ಯಾ. ಹೀಗಾಗಿ ಸುಮಾರು 6 ರಿಂದ 7 ಕೋಟಿ ಹಣವನ್ನ ನೀನು ನಾಳೆ ಬೆಳಿಗ್ಗೆ 8 ರಿಂದ 9 ಗಂಟೆಯ ಹೊತ್ತಿಗೆ ನೀನು ನಮಗೆ ತಂದು ಕೊಡಬೇಕು. ಅದು ಕೂಡ ಅಲ್ಲಿ ಒಂದು ಕ್ಲಬ್ ಹೆಸರನ್ನು ಕೂಡ ಅವರು ಸೇರಿಸ್ತಾರೆ. ಈ ಒಂದು ಕ್ಲಬ್ ಸಾಧಾರಣವಾದ ಕ್ಲಬ್ ಅಲ್ಲ, ಇದು ವೆಪನ್ಸ್ ಡೀಲಿಂಗ್ ಅಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೀಗಾಗಿ ಒಂದು ಪಕ್ಷದಲ್ಲಿ ಹಣವನ್ನ ನೀಡದೇ ಇದ್ರೆ ನಿನಗೆ ಏನ್ ಮಾಡಬೇಕು ಆ ಗತಿಯನ್ನು ನಾವು ಕಾಣಿಸ್ತೀವಿ ಎಂದು ನೇರವಾಗಿ ಪತ್ರದಲ್ಲಿ ಬರೆದಿರುತ್ತೆ. ಹೀಗಾಗಿ ಅವರು ಪೊಲೀಸ್ ಕಂಪ್ಲೇಂಟ್ಗೆ ನೀಡಿರ್ತಾರೆ. ಅದೇ ರೀತಿ ಪೊಲೀಸರು ಸಹ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡು ಸದ್ಯ ಆರೋಪಿಯಿಂದ ಸಾಕಷ್ಟು ಮಾಹಿತಿಯನ್ನು ಹೊರತೆಗಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಕೃಷಿ ತಾಪಂಡ ಅವ್ರಿಗೂ ನೋಟಿಸ್ ಅನ್ನು ನೀಡಲಾಗಿದೆ, ಈ ಒಂದು ವಿಚಾರಣೆಗೆ ಹಾಜರಾಗಲು ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದರ ಉದ್ದೇಶ ಏನಾಗಿತ್ತು ಅನ್ನೋ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಅನ್ನ ಪೊಲೀಸರು ಹೊರತೆಗೆಯುವ ಎಲ್ಲ ಸಾಧ್ಯತೆ ಇದೆ. ರಾಮ್, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.